ತುಂಬ ಬಿಸಿ ಇದ್ದರೆ ಹುಳಗಳಿರೋ ನೋಡಿ, ಇದು ಎಷ್ಟು ಹುಳಗಳಿದೆ ನೋಡಿ ಬನ್ನಿ. ಈಗ ಇದರಲ್ಲಿ ಸುಮಾರು ಒಂದು 3 kg ಅಷ್ಟು ಹುಳಗಳನ್ನು ನಾನು ಬಿಟ್ಟಿದ್ದೀನಿ. ನಂತರ ಇದು ಇಲ್ಲೇ ಮರಿ ಆಗುತ್ತೆ. ಒಂದು ತಿಂಗಳು ಅಥವಾ 1.5 ತಿಂಗಳಲ್ಲಿ ಇದು ಹುಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಯಾರಾದರೂ ಹುಳ ಬೇಕು ಅಂತಂದರೆ ಕಂಪ್ಲೀಟ್ ಈ ಬ್ಯಾಗನ್ನೇ ನಾನು ಕೊಟ್ಬಿಡ್ತೀನಿ. ಈಗ ನಾನೊಂದು 3 kg ಹುಳ ಬಿಟ್ಟಿರೋದ್ರಿಂದ ಇದು ಮರಿಗಳೆಲ್ಲ ಸೇರಿ ಒಂದು 5 kg ಅಷ್ಟು ಹುಳ, ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, ಒಂದು 5 kg ಅಷ್ಟು ಹುಳ ಸಿಗುತ್ತೆ. ಒಂದು 20 kg ಅಷ್ಟು ಎರೆಹುಳು ಗೊಬ್ಬರನೂ ಸಿಗುತ್ತೆ. ಸೊ ಗೊಬ್ಬರ, ಹುಳ, ಇನ್ಕ್ಲೂಡಿಂಗ್ ಬ್ಯಾಗ್ ಎಲ್ಲವನ್ನು ನಾನು ಒಟ್ಟಿಗೆ ಸೆಲ್ ಮಾಡ್ತೀನಿ. ಈಗ ನೀವು ಏನು ಬ್ಯಾಗ್ ತಂದಿಲ್ಲ ತೊಗೊಂಡೋಗ್ಲಿಕ್ಕೆ ಅಂದರೆ ಪೂರ್ತಿ ಈ ಬ್ಯಾಗನ್ನೇ ಎತ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಯಾರಿಗಾದ್ರು ಅಗತ್ಯ ಇದ್ದರೆ ಇದನ್ನು ತೊಗೋತೀನಿ ಅನ್ನೋರು ತೊಗೋಬೋದು. ಇಲ್ಲ ನಾನು ಹುಳ ಮಾತ್ರ ಆರಿಸ್ಕೋತೀನಿ ಅಂದರೆ ನೀವೇ ಬರಬೇಕು, ನೀವೇ ಆರಿಸ್ಕೊಬೇಕು, ಆರಿಸ್ಕೊಂಡು ತೂಕ ಹಾಕ್ಕೊಂಡು ತೊಗೊಂಡು ಹೋಗ್ಬೇಕು. ಸೊ ಯಾರಿಗಾದ್ರೂ ಹುಳಗಳ ಅಗತ್ಯ ಇದೆ ಅಂದರೆ ಅಥವಾ ಗೊಬ್ಬರದ ಅಗತ್ಯ ಇದೆ ಅಂದರೆ ಅವರು ಭೇಟಿ ಮಾಡ್ಬೋದು. ನನ್ನಲ್ಲಿರುವಂಥ ಎರೆಹುಳು ಗೊಬ್ಬರವನ್ನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇದೆ. ಸೊ ಈ ರೀತಿ ಇದೆ. ಯಾವುದೇ ರೀತಿ ಫಿಲ್ಟ್ರ್ ಮಾಡಿಲ್ಲ, ಏನಿಲ್ಲ, ಜಸ್ಟ್ ಸುಮ್ಮನೆ ಇಲ್ಲಿ ಬಿಟ್ಟಿದ್ದೀನಿ. ಫಿಲ್ಟ್ರ್ ಮಾಡೋ ಅಗತ್ಯ ಇಲ್ಲ. ಇದು ನನ್ನ ಸ್ವಂತ ಬಳಕೆಗಾಗಿರೋದ್ರಿಂದ ನಾನೇನು ಫಿಲ್ಟ್ರ್ ಮಾಡಲ್ಲ. ಸೊ ಜಸ್ಟ್ ಹುಳಗಳನ್ನು ಆ ಕಡೆ ತಳ್ಳಿಬಿಟ್ಟು ನೋಡಿ ಇಲ್ಲಿ ಹುಳಗಳು ಯಾವ ರೀತಿ ಇದೆ. ಸೊ ಹುಳಗಳನ್ನು ತಳ್ಳಿಬಿಟ್ಟು ನಾನು ಈ ಕಡೆ ಇರೋಂಥ ಗೊಬ್ಬರನ ಹಿಂಗೆ ಸೈಡ್ಗೆ ಹಿಂಗೆ ತೆಗೆದು ಹಿಂಗೆ ಇಟ್ಕೊತೀನಿ. ಯಾರಿಗಾದರೂ ಎರೆಹುಳು ಗೊಬ್ಬರದ ಅಗತ್ಯ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.